ನಾನು ಈ ಸಂದರ್ಭದಲ್ಲಿ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಅವರ ಮತಕ್ಷೇತ್ರದಲ್ಲೇ ಇದ್ದೇನೆ. 15 ವರ್ಷಗಳಿಂದ ಈ ಗುರುಗಂಗಾ ನದಿ ಹೇಗಾಗಿದೆ ಅಂತಂದ್ರೆ ಈ ಪವಿತ್ರವಾಗಿರ್ತಕ್ಕಂತ ನದಿ ಗಟರ್ ಆಗಿ ಪರಿವರ್ತನೆಯಾಗಿದೆ. ಸುಮಾರು 15 ವರ್ಷಗಳಿಂದ ನೀವು ಕೂಡ ಅಧಿಕಾರದಲ್ಲಿದ್ದೀರಿ, ಈಗ ಮಾಜಿಗಳಾಗಿದ್ದೀರಿ, ಹಾಜಿಗಳಾಗಿದ್ದೀರಿ, ಪ್ರಸ್ತುತವಾಗಿ MLCಗಳಿದ್ದೀರಿ. ಆದರೂ ಕೂಡ ಈ ಸಮಸ್ಯೆಯನ್ನ ಬಗೆಹರಿಸುವ ತಾಕತ್ತು ಆ ದೇವರು ಅಥವಾ ಅಧಿಕಾರ ನಿಮಗೆ ನೀಡಿಲ್ಲ ಎನ್ನುವುದು ದುರ್ದೈವದ ಸಂಗತಿ ಅಂತ. ನೋಡಿ, ನೀವು ಸಮಯ ಸಿಕ್ಕರೆ ಅಣ್ಣ ತಮ್ಮರು ಸಭೆಯಲ್ಲೇ ಜಗಳ ಆಡ್ತೀರಿ, ವೈಯಕ್ತಿಕ ವಿಷಯಕ್ಕೆ ಜಗಳ ಆಡ್ತೀರಿ. ನೀವು ಕಾಂಗ್ರೆಸ್ ನಲ್ಲಿ ಇದ್ದೀರಿ, ನೀವು ಬಿಜೆಪಿಯಲ್ಲಿ ಇದ್ದೀರಿ, ನೀವು JDS ಅಲ್ಲಿ ಇದ್ದೀರಿ, ಅದಕ್ಕೆಲ್ಲ ನಿಮ್ಗೆ ಸಮಯ ಇದೆ. ಆದ್ರೆ 15 ವರ್ಷಗಳಿಂದ ಈ ಒಂದು ನದಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಜನ, ಜಾನುವಾರು, ಯಾರ್ಯಾರು ಪ್ರಾಣಿ ಪಕ್ಷಿಗಳು ನೀರು ಕುಡಿದು ತಮ್ಮ ಜೀವವನ್ನು ಕಳ್ಕೊಂತ ಇದ್ದಾವೆ. ಆದ್ರೆ ನೀವು ಮಾತ್ರ ಗಾಢ ನಿದ್ರೆಯಲ್ಲಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಅವರ ಮತಕ್ಷೇತ್ರದಲ್ಲೇ ಇದ್ದೇನೆ. ಸುಮಾರು 15 ವರ್ಷಗಳಿಂದ ಈ ಗುರುಗಂಗಾ ನದಿ ಹೇಗಾಗಿದೆ ಅಂತಂದ್ರೆ ಈ ಪವಿತ್ರವಾಗಿರ್ತಕ್ಕಂತ ನದಿ ಗಟರ್ ಆಗಿ ಪರಿವರ್ತನೆಯಾಗಿದೆ. ಇನ್ನು ಊರಲ್ಲೇ ಹರಿತಿರ್ತಕ್ಕಂತ ಗಟರ್ಗಳು ಇದಕ್ಕಿಂತ ಏನಪ್ಪಾ ಅಂತ ಕೇಳಿದ್ರೆ ಪವಿತ್ರವಾಗಿರ್ತಾವೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲೇ ಪಕ್ಕದಲ್ಲಿಗೆ ಮಾಣಿಕ್ ಪ್ರಭು ಟೆಂಪಲ್ ಇದೆ, ಐತಿಹಾಸಿಕ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಪಕ್ಕದಲ್ಲಿಗೆ ಹಲವು ವರ್ಷಗಳಿಂದ ನಿರಂತರವಾಗಿ ಈ ಗುರುಗಂಗಾ ನದಿ ಹರಿದು ಹೋಗುತ್ತೆ. ಆದ್ರೆ ಇಲ್ಲಿ ಕರ್ಮ ಏನು ಅಂತಂದ್ರೆ ಇಲ್ಲಿರ್ತಕ್ಕಂತ ಸಾಕಷ್ಟು ಕಂಪನಿಗಳಿಂದ ಬರ್ತಿರ್ತಕ್ಕಂತ ತ್ಯಾಜ್ಯ ನೇರವಾಗಿ ಈ ನದಿಗೆ ಬಿಡ್ತಾ ಇರತಕ್ಕಂಥದ್ದು ದುರ್ದೈವದ ಸಂಗತಿ. ಆದ್ರೆ ಈ ಜಿಲ್ಲೆಯಲ್ಲಿ ಇರತಕ್ಕಂತ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇರತಕ್ಕಂಥದ್ದು ದುರ್ದೈವದ ಸಂಗತಿ. ಇವರ ಅಧಿಕಾರಕ್ಕೆ ಬಂದ್ರೆ ಅವ್ರ ಮೇಲೆ ಇವ್ರ ಆರೋಪ ಮಾಡ್ತಾರೆ, ಅವರ ಅಧಿಕಾರಕ್ಕೆ ಬಂದ್ರೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಾರೆ. ಆದ್ರೆ ಇಲ್ಲಿಯವರೆಗೂ ಸಮಸ್ಯೆಗೆ ಪರಿಹಾರ ಜೊತೆಗೆ ಸಾರ್ವಜನಿಕರಿಗೆ ಇದರಿಂದ ಮುಕ್ತಿನೇ ಸಿಕ್ಕಿಲ್ಲ ಎನ್ನುವುದು ದುರ್ದೈವದ ಸಂಗತಿ. ಇನ್ನು ಕೆಲವು ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ರಾಜಕೀಯ ನಾಯಕರು ಏನು ವಿರೋಧ ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ನವರಾಗಿರಬಹುದು, JDS ನವರಾಗಿರಬಹುದು, ರಸ್ತೆಯನ್ನ ತಡೆದು ಹೋರಾಟವನ್ನ ಮಾಡಿದ್ರು. ಆದ್ರೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ, ನೀವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಸುಮಾರು 15 ವರ್ಷಗಳಿಂದ ನೀವು ಕೂಡ ಅಧಿಕಾರದಲ್ಲಿದ್ದೀರಿ, ಈಗ ಮಾಜಿಗಳಾಗಿದ್ದೀರಿ, ಹಾಜಿಗಳಾಗಿದ್ದೀರಿ, ಪ್ರಸ್ತುತವಾಗಿ MLCಗಳಿದ್ದೀರಿ. ಆದರೂ ಕೂಡ ಈ ಸಮಸ್ಯೆಯನ್ನ ಬಗೆಹರಿಸುವ ತಾಕತ್ತು ಆ ದೇವರು ಅಥವಾ ಅಧಿಕಾರ ನಿಮಗೆ ನೀಡಿಲ್ಲ ಎನ್ನುವುದು ದುರ್ದೈವದ ಸಂಗತಿ ಅಂತ ಹೇಳ್ತೇನೆ. ಆದರೂ ಕೂಡ 15 ವರ್ಷ ಕಳೆದರೂ ಕೂಡ ಈ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಾರ್ವಜನಿಕರು ರಸ್ತೆ ಮೇಲೆ ಓಡಾಟ ಮಾಡಬೇಕಿದ್ರು ಕೂಡ ಮುಖವನ್ನ ಅಥವಾ ಮೂಗನ್ನ ಮುಚ್ಚಿ ಓಡಾಡುವ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದಾರೆ. ಈ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ, ಇದಕ್ಕೆ ಮುಕ್ತಿ ಏನಾದ್ರೂ ಕೊಡೋ ಪ್ರಯತ್ನ ಯಾರಾದ್ರೂ ಮಾಡಿದಾರ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ರಿ ಸರ್ ನಿಮ್ದು? ಶಿವರಾಯಪ್ಪ ಮಾಣಿಕಪ್ಪ ಪಟ್ಪಳ್ಳಿ ಅಂತಂದ್ರೆ. ಅವ್ರು ಸರ್ ತಮ್ಮ ಹೌದು ಸರ್. ಇದು 15-20 ವರ್ಷದ ನಡೆದು ಸರ್. ಇದು ಈಗ ಯಾರನ್ನೂ ಬಂದ್ ಮಾಡ್ಲತ್ತಿರಲ್ಲ, ಮತ್ ಒಬ್ಬರ ಮೇಲೆ ಒಬ್ರು ಹಾಕಿ ಯಾರು ಏನ್ ಮಾಡ್ತಾರ ಗೊತ್ತಿಲ್ಲ. ನಾವರ ಊರ ಎಲ್ಲರೂ ಕಲ್ತಿ, ಊರ ಜನ ಎಲ್ಲ ಕಲ್ತಿ, ಮತ್ತೆ ಹುಮ್ನಾಬಾದ, ಗಡವಂತಿ, ಮಾಣಿಗಾರ, ಮುಳ್ಕೆರ, ಬಸಂತಪುರ 6 ಊರು ಕಲ್ತಿ ಸ್ಟ್ರೈಕ್ ಮಾಡಿದೆವು. ಇವರು ಒಂದ್ ಮಾತು ಕೊಟ್ಟಾರ, ಈಶ್ವರ್ ಖಂಡ್ರೆ ಆಗ್ಲಿ ಯಾರ್ ಬಿ ಆಗ್ಲಿ ಕೊಟ್ಟಾರ, ದಿವಸ ಬಂದ್ ಮಾಡ್ತಾ ಅಂತ ಮಾತು ಕೊಟ್ಟಾರ. ಏನ್ ಬಂದ್ ಮಾಡ್ತಾರತ್ರಿ? ಕೆಮಿಕಲ್ ಹೊಂಟು ಹಳ್ಳಕೊಂಡು ನೀರು ಅದು ಬಂದ್ ಮಾಡಿಸ್ತಾ ಪೂರ್ತಿ ಅಂತ ಹೇಳ್ಯಾರ. ಈಗ ಪೂರ್ತಿ ಬಂದ್ ಮಾಡ್ತಾರೋ ನಂಗೆ ಚಾಲು ಮಾಡ್ತಾರೋ ಅದು ನೋಡತ್ತಿದ್ವು. ಮತ್ತ ಅದ್ 15 ದಿವಸ ಮ್ಯಾಗ ಮತ್ ನಮ್ ಸ್ಟ್ರೈಕ್ ಮಾಡದ ಅದು ನೋಡಿ 4-5 ಸಲ ಬಿ ಆಗ ಸ್ಟ್ರೈಕ್ ಆಗೋದು, ಕಂಟಿನ್ಯೂ ಸ್ಟ್ರೈಕ್ ಮಾಡ್ತೀವಿ. ಅದು ಡೌಟ್ ಅದ ನಿಮ್ಗೆ? ಡೌಟ್ ಇದು ಪೈಲೂ ಹಾಕೋತೆ ಬಂದ ಸರ್. 5-6 ತಿಂಗಳು ಬಂದ್ ಮಾಡಿ ಮತ್ತೆ ಚಾಲು ಇಕ್ಕಾರ, 5-6 ತಿಂಗಳು ಬಂದ್ ಮಾಡಿ ಮತ್ತೆ ಚಾಲು ಇಕ್ಕಾರ. ಇದು ಕಂಟಿನ್ಯೂ ಹಾಕೋತೆ ಬಂದಿದ್ದು. ಭರೋಸೆ ಇಲ್ಲ ಅಂತ ಹೇಳ್ತಾರೆ. ಭರೋಸೆ ಇಲ್ಲ ಸರ್. ಏನ್ ಹೇಳ್ತಾರ ಸರ್? ಜಾಸ್ತಿ ಏನ್ ಹೇಳ, ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಏನ್ ನಡೀತಾ ಇದೆ ಅಂತ ಹೇಳಿ. ಆದ್ರೂ ಕೂಡ ನಮ್ಮ ಆನಂದರಾಜ್ ಪ್ರಭುಜಿ ಅವರು ಹೇಳಿದ ಹಾಗೆ ಕೆಲವೊಂದು ದಿವಸದಿಂದ ಇದು ಸಮಸ್ಯೆ ನಡೀತಾ ಇದೆ. ಕೆಲವು 15 ವರ್ಷಗಳಿಂದ ಈ ಸಮಸ್ಯೆ ನಡೀತಾ ಇದೆ. ಆದ್ರೂ ಯಾವ ರಾಜಕಾರಣ ಕ್ಯಾರೆ ಅಂತ ಹೇಳಿ ಅಂತ ಇಲ್ಲ. ಇವಾಗ ಎಲ್ಲರೂ ನಮ್ಗೆ ಸಪೋರ್ಟ್ಗೆ ಬಂದಿದ್ದಾರೆ, ಆದ್ರೂ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಮೊನ್ನೆ ನಾವು ರಸ್ತೆ ತಡೆ ಏನು ಆಂದೋಲನ ಮಾಡಿದ್ವಿ, ಆ ಆಂದೋಲನದಲ್ಲಿ ಮಾನ್ಯ ಈಶ್ವರ ಖಂಡ್ರೆ ಸಾಹೇಬ್ರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. 15 ದಿವಸದಲ್ಲಿ ಫ್ಯಾಕ್ಟರಿಗಳನ್ನು ಕಡಿವಾಣ ಹಾಕಿ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಕೊಡ್ತಾವೆ ಅಂತ ಹೇಳಿದ್ದಾರೆ. ಇವಾಗ ಇದು ಲಾಸ್ಟ್ ಸರಿ ನೋಡ್ಬೇಕು ಕಾದು ಏನ್ ಮಾಡ್ತಾರೆ ಅಂತ. ಇಲ್ಲ ಅಂದ್ರೆ ಅವ್ರಿಗೆ ಸ್ಟ್ರಿಕ್ಟ್ಲಿ ಇಂಟಿಮೇಷನ್ ಇದೆ, ಇದು ಒಂದು ವೇಳೆ 15 ದಿವಸದಲ್ಲಿ ಕ್ಲೋಸ್ ಆಗಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡಕ್ಕೆ ತಯಾರಿದ್ದೀವಿ. ಇದಕ್ಕೆ ನೇರ ಹೊಣೆಗಾರರು ಸರ್ಕಾರ. ಏನ್ ಹೇಳ್ತಾರ ಸರ್? ಪರಿಹಾರ ಅಂತೂ ಸಿಗ್ತಾನಿಲ್ಲ. 15 ವರ್ಷದಿಂದ ಪದೇ ನಾವು ಹೋರಾಟ ಮಾಡ್ತೇವೆ ಇದ್ದೀವಿ. ಉದಾಹರಣೆಗೆ ನೋಡ್ತಿರ್ಬೇಕು ಯಾವ ರೀತಿ ಇದಾಗಿದೆ ಹಳ ನಮ್ದು ಅಂತ ಹೇಳಿ. ಇಲ್ಲಿಂದ ಸ್ಥಳೀಯ ರಾಜಕೀಯಗಳು ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಬಟ್ ಶಾಶ್ವತ ಪರಿಹಾರ ಬೇಕಂದ್ರೆ ಬೇಕೇ ನಮಗ. ಇಲ್ಲ ಆದ್ರೆ ನಾ ರೂಢಿ ಮತ್ತೆ ಇಳಿಬೇಕಾಗತ್ತೆ. ಇದು ಹೊಣೆಗಾರಪುರ ಸರ್ಕಾರ ಆಗತ್ತೆ. ವೀಕ್ಷಕರೇ,
ಯಾವ ರೀತಿ ಇದೆ ಪರಿಸ್ಥಿತಿ ಅಂತಂದ್ರೆ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬಂದ್ರು, ಬಿಜೆಪಿದವ್ರು ಅಧಿಕಾರಕ್ಕೆ ಬಂದ್ರು, ಜೆಡಿಎಸ್ ನವ್ರು ಅಧಿಕಾರಕ್ಕೆ ಬಂದ್ರು. ಈಗ ನಿನ್ನೆ ನೀವು ಹೋರಾಟ ಮಾಡಿದ್ರಲ್ಲ, ಯಾರ ವಿರುದ್ಧ ಮಾಡಿದ್ರಿ? ನೀವೇ ಹೋರಾಟ ಮಾಡ್ತೀರಿ, ನೀವೇ ಪರಿಹಾರ ನೀಡ್ತೀರಿ. ಇದು ಎಂತ ಕರ್ಮ? ನೀವೇ ಅಧಿಕಾರದಲ್ಲಿದ್ದೀರಿ. ನೀವು ಮನಸ್ಸು ಮಾಡಿದ್ರೆ ಇದನ್ನ ಇಮಿಡಿಯೇಟ್ ಆಗಿ ಸಮಸ್ಯೆಗೆ ಪರಿಹಾರ ನೀಡಬಹುದು. ನಿಮ್ಮ ಪಕ್ಷದವರೇ ರಸ್ತೆಗಿಳಿದು ಹೋರಾಟ ಮಾಡ್ತಾರೆ, ಇನ್ನು ನಿಮ್ಮ ಪಕ್ಷದವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಹೇಳ್ತಾರೆ ನಾನು ಸಮಸ್ಯೆಗೆ ಪರಿಹಾರ ನೀಡ್ತೀನಿ ಅಂತ. ಇದರ ಅರ್ಥ ಏನಪ್ಪಾ ಅಂದ್ರೆ ನೀವು 15 ವರ್ಷಗಳಿಂದ ಇದೇ ರಾಜಕೀಯ ಮಾಡ್ತಾ ಬಂದಿದ್ದೀರಿ. ಸಾರ್ವಜನಿಕರ ಜೀವದ ಕುರಿತು ನಿಮಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಅಂತ ಮುಖದ ಮೇಲೆ ಹೇಳ್ತೇನೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು 15 ದಿನಗಳ ಕಾಲ ನನಗೊಂದು ಅವಕಾಶ ಕೊಡಿ ಅನ್ನುವ ಮಾತನ್ನ ಹೇಳಿದಾರಂತೆ, ಗ್ಯಾರಂಟಿ ತೆಗೆದುಕೊಂಡಿದ್ದಾರಂತೆ. ಅಯ್ಯೋ, ಕೆಲವೊಬ್ರು ಏನ್ ಹೇಳ್ತಾರೆ, ಸರ್ 15 ವರ್ಷಗಳಿಂದ ಆಗದ ಕೆಲಸ 15 ದಿವಸದಲ್ಲಿ ಆಗುತ್ತೆ ಅನ್ನೋ ಮಾತು ನಮಗೆ ಗ್ಯಾರಂಟಿ ಇಲ್ಲ ಅನ್ನೋ ಮಾತನ್ನ ಸ್ಥಳೀಯರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸರ್ ನೋಡಿ, ನೀವು ಸಮಯ ಸಿಕ್ಕರೆ ಅಣ್ಣ ತಮ್ಮರು ಸಭೆಯಲ್ಲೇ ಜಗಳ ಆಡ್ತೀರಿ, ವೈಯಕ್ತಿಕ ವಿಷಯಕ್ಕೆ ಜಗಳ ಆಡ್ತೀರಿ. ನೀವು ಕಾಂಗ್ರೆಸ್ ನಲ್ಲಿ ಇದ್ದೀರಿ, ನೀವು ಬಿಜೆಪಿಯಲ್ಲಿ ಇದ್ದೀರಿ, ನೀವು ಜೆಡಿಎಸ್ ಅಲ್ಲಿ ಇದ್ದೀರಿ, ಅದಕ್ಕೆಲ್ಲ ನಿಮ್ಗೆ ಸಮಯ ಇದೆ. ಆದ್ರೆ 15 ವರ್ಷಗಳಿಂದ ಈ ಒಂದು ನದಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಜಾನುವಾರು, ಯಾರ್ಯಾರು ಪ್ರಾಣಿ ಪಕ್ಷಿಗಳು ನೀರು ಕುಡಿದು ತಮ್ಮ ಜೀವವನ್ನ ಕಳ್ಕೊಂತ ಇದ್ದಾವೆ. ಆದ್ರೆ ನೀವು ಮಾತ್ರ ಗಾಢ ನಿದ್ರೆಯಲ್ಲಿದ್ದೀರಿ. ಇದರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ಮ ವ್ಯಕ್ತಿತ್ವ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ನೀವು ತೋರಿಸ್ತಾ ಇದ್ದೀರಿ. ನಾವು ಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ಮಾಡ್ತಾ ಇದ್ದೀವಿ. ಅಧಿಕಾರದಲ್ಲಿದ್ದಾಗ ಕ್ಯೂಡರಾಗ್ತೀವಿ, ಮತ್ತೆ ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲ ಓಪನ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಹೋರಾಟ ಮಾಡೋದಕ್ಕೆ ಮುಂದೆ ಬರ್ತೀರಿ. ಇದು ನಿಮ್ಮ ವ್ಯಕ್ತಿತ್ವ ಅಂತ ನೇರವಾಗಿ ಹೇಳ್ತೇನೆ. ನೀವು 15 ದಿನಗಳಲ್ಲಿ ಮಾನ್ಯ ಸಚಿವರು ಕೊಟ್ಟ ಮಾತಿನಂತೆ ಒಂದು ವೇಳೆ ನೀವು ಪರಿಹಾರ ನೀಡದೇ ಇದ್ರೆ ಜನ ಬೇಸತ್ತು ಹೋಗಿದ್ದಾರೆ ಸ್ವಾಮಿ. ಅವ್ರಿಗೆ ಸಮಸ್ಯೆಗಳಾಗ್ತಾ ಇದಾವೆ, ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದಾವೆ, ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವವನ್ನು ಕಳ್ಕೊಂತ ಇದಾವೆ. ಅವರೆಲ್ಲರೂ ಕೂಡ ನಿಮ್ಮ ವಿರುದ್ಧ ಮತ್ತೆ ಹೋರಾಟ ಮಾಡಕ್ ಮುಂದೆ ಬರ್ಬೇಕಾಗತ್ತೆ. ಆಗ ಮತ್ತೆ ನಿಮ್ಮ ಮುಖವಾಡ ಕಳಚುತ್ತೆ ಅಂತ ನೇರವಾಗಿ ಹೇಳ್ತೇನೆ. ಸಮಸ್ಯೆಗೆ 15 ದಿವಸಗಳಲ್ಲಿ ಪರಿಹಾರ ನೀಡ್ತಾರೆ ಅಂತ ಭಾವಿಸ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.